ಭಾವನೆಯನ್ನು ಕೇಂದ್ರದ ಹಣಕಾಸು ಸಚಿವಾಲಯ ಹೊಂದಿದೆ. ಅದು ತಪ್ಪು ಗ್ರಹಿಕೆ. ಅದ್ರ ಬಗ್ಗೆ ನಾನು ಕೇಂದ್ರದ ನಮ್ಮ ಸಹಕಾರ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ. ಅಮಿತ್ ಶಾ ಅವ್ರ ಬಗ್ಗೆ ಏನಂತ ಹೇಳಿದ್ರೆ, ಅವರು ಒಬ್ಬ ಸಹಕಾರಿ. ಇವತ್ತು ಗುಜರಾತ್ ರಾಜ್ಯದಲ್ಲಿ ಒಂದು ಹಳ್ಳಿಯ ಸಹಕಾರ ಸಂಸ್ಥೆ ಅಧ್ಯಕ್ಷರು ಕೂಡ ಇದ್ದಾರೆ. ಮತ್ತು ಅಹಮದಾಬಾದ್ ಬ್ಯಾಂಕಿನ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇದ್ದಾರೆ. ಮತ್ತು ಗುಜರಾತ್ ಸ್ಟೇಟ್ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಶಾರ್ಟ್ ಟರ್ಮ್ ಕ್ರೆಡಿಟಿನ ಎಲ್ಲ ಸಮಸ್ಯೆಗಳು ಕೂಡ ಸ್ವಯಂ ಆಗಿ ಅವ್ರಿಗೆ ಗೊತ್ತಿರೋ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಅವರಿಗೆ ನಾನು ಈಗೇನಾಗಿದೆ ತೊಂದರೆ, ಆ ತೊಂದರೆಗಳನ್ನು ಅವರಿಗೆ ಮತ್ತೊಮ್ಮೆ ವಿವರಿಸಿ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ರೈತಾಪಿ ಕುಟುಂಬದವರಿಗೆ ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ಅವ್ರನ್ನ ಭೇಟಿ ಮಾಡ್ತೀನಿ. ಹೈಕಮಾಂಡ್ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ, ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು, ಎರಡನೇದು KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು. ಇವ್ರು 3 ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಹೇಳೋಷ್ಟು ಒಂದಲ್ಲ ಎರಡಲ್ಲ ರೀ, ಭಾಳ ಇದ್ದಾವೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಶಕ್ತಿಯುತ ಆಗಬೇಕು. 28ರ ಚುನಾವಣೆನೂ ಮತ್ತೆ ನಾವು ಗೆಲ್ಲಬೇಕು. ಆ ದೃಷ್ಟಿನಲ್ಲಿ ಈಗ ಉದಾಹರಣೆಗೆ ನಮ್ಮದು 1-2 ಪ್ರಮುಖವಾದಂಥ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕು ಅಂತ ಹೇಳಿದ್ದೀನಿ. ಈ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ, ಆ ಸಮುದಾಯದವ್ರನ್ನ ಹೊರತುಪಡಿಸಿ ಬೇರೆ ಸಮುದಾಯದವ್ರನ್ನ ಬ್ಲಾಕ್ ಸಮಿತಿಯ ಅಧ್ಯಕ್ಷಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನಿಂದನೂ ಕೂಡ ಅನಿಸಿಕೆ. ಅದ್ರ ಜೊತೆಯಲ್ಲಿ ಈಗ ವಿಧಾನ ಪರಿಷತ್ತಿಗೂ ಕೂಡ ನಾಮಕರಣ ಮಾಡ್ತಕ್ಕಂಥ ಚಿಂತನೆ ನಡೀತಾ ಇದೆ, ಮಾಡಬೇಕೀಗ. ಸತೀಶ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇದ್ದಾರೆ, ಹೋಗಿರೋದು ಗೊತ್ತು ನನಗೆ. ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಯಾವಾಗ ಸಮಯ ಅನುಕೂಲ ಆಗ್ತದೆ ಅವ್ರು ಹೋಗಿದ್ದಾರೆ. ನಾನು ಕೂಡ ಈಗಾಗಲೇ ಒಂದು ತಿಂಗಳಿಂದನೂ ಕೂಡ ಹೋಗಬೇಕು ಮೊದಲನೇ ವಾರದಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಮೊದಲನೇ ವಾರದಲ್ಲಿ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಈಗ ಲೋಕಸಭೆನೂ ಕೂಡ ಅಧಿವೇಶನ ಇರೋದ್ರಿಂದ ಕೇಂದ್ರದಲ್ಲಿ ಎಲ್ಲ ಸಚಿವರುಗಳು ಸಿಗ್ತಾರೆ ಮತ್ತು ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ರಾಜ್ಯದ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರೆಲ್ಲ ಲೋಕಸಭಾ ಸದಸ್ಯರಿದ್ದಾರೆ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಅಂಶಗಳೇನಿದ್ದಾವೆ ಅವ್ರ ಗಮನಕ್ಕೆ ತರಲಿಕ್ಕೆ ಎಲ್ಲ ದೆಹಲಿನಲ್ಲಿ ಭೇಟಿ ಆಗ್ತಕ್ಕಂಥ ಅನುಕೂಲ ಇದೆ ಅಂತೇಳಿ ನಾನು ಲೋಕಸಭೆ ಅಧಿವೇಶನ ಪ್ರಾರಂಭ ಆದಮೇಲೆ ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಭದ್ರಾವತಿ MLA ಸಂಗಮೇಶ್ ಅವರ ಮಗ ಸರ್, ಅಲ್ಲಿ ಅಧಿಕಾರಿ ಒಬ್ಬರಿಗೆ ಕೆಟ್ಟ ಕೊಳಕ ಪದ ಬಳಸಿ ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನಾನು. ಇದು ಈ ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ಟೇ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೇನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಥ್ಯಾಂಕ್ ಯು.
ನನಗೆ ಈಗ ಇದು ಕೊಟ್ಟಿದ್ದಾರೆ, ಇದರಲ್ಲಿ ನನ್ನ ತೃಪ್ತಿ ಇದೆ. ಥ್ಯಾಂಕ್ ಯು. ರಾಮಾಯಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆಯಲ್ಲ ಸರ್? ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರೇನ್ರಿ, ರಾವಣನ ಯಾರನ್ನ ನೋಡಿದ್ರೇನ್ರಿ? ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ. ಈಗ ನಾವು ನಂಬಿದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷಣದಲ್ಲಿ ಒಬ್ರು ಹೇಳಿದ್ರು, ನಾವು ನಂಬಿದ್ರೆ ಕಲ್ಲು ದೇವರಾಗ್ತದಂತೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾನಂತೆ. ಹಾಗೆ ರಾಮಾಯಣದಲ್ಲೂ ರಾಮಂದು ಅಷ್ಟೇ. ಪುಣೆಯನ್ನ ಕೇಂದ್ರದ ಹಣಕಾಸು ಸಚಿವಾಲಯ ಹೊಂದಿದೆ, ಅದು ತಪ್ಪು ಗ್ರಹಿಕೆ. ಅದ್ರ ಬಗ್ಗೆ ನಾನು ಕೇಂದ್ರದ ನಮ್ಮ ಸಹಕಾರ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ. ಅಮಿತ್ ಶಾ ಅವ್ರ ಬಗ್ಗೆ ಏನಂತ ಹೇಳಿದ್ರೆ, ಅವರು ಒಬ್ಬ ಸಹಕಾರಿ. ಇವತ್ತು ಗುಜರಾತ್ ರಾಜ್ಯದಲ್ಲಿ ಒಂದು ಹಳ್ಳಿಯ ಸಹಕಾರ ಸಂಸ್ಥೆ ಅಧ್ಯಕ್ಷ ಕೂಡ ಇದ್ದಾರೆ. ಮತ್ತು ಅಹಮದಾಬಾದ್ ಬ್ಯಾಂಕಿನ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇದ್ದಾರೆ. ಮತ್ತು ಗುಜರಾತ್ ಸ್ಟೇಟ್ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಶಾರ್ಟ್ ಟರ್ಮ್ ಕ್ರೆಡಿಟಿನ ಎಲ್ಲ ಸಮಸ್ಯೆಗಳು ಕೂಡ ಸ್ವಯಂ ಆಗಿ ಅವ್ರಿಗೆ ಗೊತ್ತಿರೋ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಅವರಿಗೆ ನಾನು ಈಗೇನಾಗಿದೆ ತೊಂದರೆ, ಆ ತೊಂದರೆಗಳನ್ನು ಅವರಿಗೆ ಮತ್ತೊಮ್ಮೆ ವಿವರಿಸಿ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ರೈತಾಪಿ ಕುಟುಂಬದವರಿಗೆ ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ಅವ್ರನ್ನ ಭೇಟಿ ಮಾಡ್ತೀನಿ. ಹೈಕಮಾಂಡ್ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ, ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು, ಎರಡನೇದು KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು. ಇವ್ರು 3 ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಹೇಳೋಷ್ಟು ಒಂದಲ್ಲ ಎರಡಲ್ಲ ರೀ, ಭಾಳ ಇದ್ದಾವೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಶಕ್ತಿಯುತ ಆಗಬೇಕು. 28ರ ಚುನಾವಣೆನೂ ಮತ್ತೆ ನಾವು ಗೆಲ್ಲಬೇಕು. ಆ ದೃಷ್ಟಿನಲ್ಲಿ ಈಗ ಉದಾಹರಣೆಗೆ ನಮ್ಮದು 1-2 ಪ್ರಮುಖವಾದಂಥ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕು ಅಂತ ಹೇಳಿದ್ದೀನಿ. ಈ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ, ಆ ಸಮುದಾಯದವ್ರನ್ನ ಹೊರತುಪಡಿಸಿ ಬೇರೆ ಸಮುದಾಯದವ್ರನ್ನ ಬ್ಲಾಕ್ ಸಮಿತಿಯ ಅಧ್ಯಕ್ಷಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನಿಂದನೂ ಕೂಡ ಅನಿಸಿಕೆ. ಅದ್ರ ಜೊತೆಯಲ್ಲಿ ಈಗ ವಿಧಾನ ಪರಿಷತ್ತಿಗೂ ಕೂಡ ನಾಮಕರಣ ಮಾಡ್ತಕ್ಕಂಥ ಚಿಂತನೆ ನಡೀತಾ ಇದೆ, ಮಾಡಬೇಕೀಗ. ಸತೀಶ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇದ್ದಾರೆ, ಹೋಗಿರೋದು ಗೊತ್ತು ನನಗೆ. ಹೋಗ್ತೀನಿ ಅಂತ ಈಗ ಹೇಳ್ತಾ ಇದ್ರು. ಅವ್ರಿಗೆ ಯಾವಾಗ ಸಮಯ ಅನುಕೂಲ ಆಗ್ತದೆ ಅವ್ರು ಹೋಗಿದ್ದಾರೆ. ನಾನು ಕೂಡ ಈಗಾಗಲೇ ಒಂದು ತಿಂಗಳಿಂದನೂ ಕೂಡ ಈ ಹೋಗಬೇಕು ಮೊದಲನೇ ವಾರದಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಮೊದಲನೇ ವಾರದಲ್ಲಿ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಈಗ ಲೋಕಸಭೆನೂ ಕೂಡ ಅಧಿವೇಶನ ಇರೋದ್ರಿಂದ ಕೇಂದ್ರದಲ್ಲಿ ಎಲ್ಲ ಸಚಿವರುಗಳು ಸಿಗ್ತಾರೆ ಮತ್ತು ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ರಾಜ್ಯದ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರೆಲ್ಲ ಲೋಕಸಭಾ ಸದಸ್ಯರಿದ್ದಾರೆ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಅಂಶಗಳೇನಿದ್ದಾವೆ ಅವ್ರ ಗಮನಕ್ಕೆ ತರಲಿಕ್ಕೆ ಎಲ್ಲ ದೆಹಲಿನಲ್ಲಿ ಭೇಟಿ ಆಗ್ತಕ್ಕಂಥ ಅನುಕೂಲ ಇದೆ ಅಂತೇಳಿ ನಾನು ಲೋಕಸಭೆ ಅಧಿವೇಶನ ಪ್ರಾರಂಭ ಆದಮೇಲೆ ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಇನ್ನೊಂದು ಭದ್ರಾವತಿ MLA ಸಂಗಮೇಶ್ ಅವರ ಮಗ ಸರ್, ಅಲ್ಲಿ ಅಧಿಕಾರಿ ಒಬ್ಬರಿಗೆ ಕೆಟ್ಟ ಕೊಳಕ ಪದ ಬಳಸಿ ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನಾನು. ಇದು ಈ ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ?
ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡು ಹೋಗಿ ಇಡ್ತಾರೇನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡವರು ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಥ್ಯಾಂಕ್ ಯು. ಸರ್ ನೀವೇ ಹೋಮ್ ಡಿಪಾರ್ಟ್ಮೆಂಟ್ ತಗೋಬೇಕಿತ್ತೇನೋ. ಈಗ ನನಗೆ ಈಗ ಇದು ಕೊಟ್ಟಿದ್ದಾರೆ, ಇದರಲ್ಲಿ ನನ್ನ ತೃಪ್ತಿ ಇದೆ. ಥ್ಯಾಂಕ್ ಯು. ಅಲ್ಲ ಸರ್, ಈ ರಾಮಾಯಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆಯಲ್ಲ ಸರ್. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರೇನ್ರಿ, ರಾವಣನ ಯಾರನ್ನ ನೋಡಿದ್ರೇನ್ರಿ? ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ. ಈಗ ನಾವು ನಂಬಿದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷಣದಲ್ಲಿ ಒಬ್ರು ಹೇಳಿದ್ರು, ನಾವು ನಂಬಿದ್ರೆ ಕಲ್ಲು ದೇವರಾಗ್ತದಂತೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾನಂತೆ. ಹಾಗೆ ರಾಮಾಯಣದಲ್ಲೂ ರಾಮಂದು ಅಷ್ಟೇ.